ಹಾ ಬರ್ತೀನಿ. ಹಾ ಸೀದಾ ಮಹಿಳಾ ಸಂಘಕ್ಕೆ ಬಂದ್ಬಿಡ್ತೇನೆ ನೋಡ್ರಿ. ಹಾ ಆಗ್ಲಿ ಹಾ. ಫ್ರೀ ಬಸ್ ಕವಿತಾ. ಹಾ ಕರಿ ಬುಸ್ಸು. ಏಯ್ ಕರಿ ಬಸ್ಸು ಅಲ್ಲ, ಕರಿ ಬಸವ ಅಂತ ಕರಿ ನನ್ನ. ನೀನು ನನಗ ಫ್ರೀ ಬಸ್ ಅಂತ ಕರಿಬೇಡ. ಅಲ್ಲಲೇ ನೀನು ಮದುವೆ ಆದಾಗಿಂದ ಮನೆಗ ಇರವಲ್ಲಿ ಬರೀ ನೀನು ಬಸ್ ಹತ್ಕೊಂಡು ಸುತ್ತಾ ಇದ್ರೆ ಹೆಂಗೆ? ದೇವರೊಳಗ ಭಕ್ತಿ ಐತಿ, ಅಡ್ಡಾಡಕ ಶಕ್ತಿ ಐತಿ, ಹೊಕ್ಕೇನಿ. ಹೌದೌದು, ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀಯ, ಯಾಕಂದ್ರೆ ಬಿಟ್ಟಿ ಬಸ್ ಸಿಕ್ಕಿದ್ಯಲ್ಲ ಅದಕ್ಕೆ. ವಾರಕ್ಕ 4 ದಿವಸ ಹೊಕ್ಕೇನಿ. ಏನೀಗ? ಫ್ರೀ ಬಸ್ ಅಲ್ಲಿ ಕೂತ್ಕೊಂಡು ಗಂಡನಿಗೆ ಟಾಟಾ ಮಾಡ್ತಾ ಹೋಗ್ತಾನೇ ಇರ್ತೀಯ. ಹೌದಾ? ಏನಾತ್ ನಿಮ್ಗೆ ಈಗ ತ್ರಾಸ? ಅಲ್ಲ, ಈಗ ನಾನಿನ್ನ ಎದಕ್ ಮದುವೆ ಆಗಿನಿ? ನನ್ನ ಬೇಕು ಬೇಡಗಳನ್ನ ನೀನು ಪೂರೈಸಬೇಕು, ಹೌದೋ ಇಲ್ವೋ? ಈಗ ಇಷ್ಟೆಲ್ಲ ಎದಕ್ ಮಾತಾಡತಿ? ಈಗೇನ್ ಪತಿ ದೇವರ ಸೇವೆಗೆ ಏನಾದ್ರು ಧಕ್ಕೆ ಆತೇನು? ಹೌದು, ಮತ್ತೆ ಈಗ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನೀನು ನನಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ಯಪ್ಪ, ಏನ್ ಮಾಡ್ಬೇಕು? ನಿನಗೆ ಸಾಕ್ಸ್ ಹಾಕಿ ಬೂಟ್ ಹಾಕಿ ಕಳಿಸ್ಬೇಕಾ? ಮಾಡು. ನೋಡು, ಬೆಳಿಗ್ಗೆ ಎದ್ದು ನಾಷ್ಟ ಮಾಡು, ಮಧ್ಯಾಹ್ನಕ್ಕೆ ಊಟ ಮಾಡು, ಆಮೇಲೆ ನಾನು ಸಾಯಂಕಾಲ ಬರ್ಬೇಕಾದ್ರೆ ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ವಾಗತ ಮಾಡು. ಯಾಕ ಬಂದ್ಬಿಡ, ನಿಂಗ್ ಟಾಟಾ ಬಾಯ್ ಬಾಯ್ ಹೇಳಿ ನೀ ಬರೋ ತನಕ ಕಾಯ್ಕೋದ ಅಲ್ಲೇ ನಿಲ್ತೇನಂತ. ಅಲ್ಲೇ ನಿಂತ್ಕೋ, ಅದು ಹೆಂಡತಿ ಕೆಲಸ ತಾನೆ. ನೋಡ, ಅದೆಲ್ಲ ಆ ಕಾಲಕ್ಕೆ ಮುಗಿದು ಹೋತ. ನಾವು ಈ ಕಾಲದಾಗಿದ್ದೀವಿ, ಅದೆಲ್ಲ ನಡೆಯುವುದಿಲ್ಲ. ಕರಿ ಬಸ್ಯ. ಏಯ್ ಬಸ್ಸು ಅನ್ಬೇಡ, ಕರಿ ಬಸವ. ನೀನು ಫ್ರೀ ಬಸ್ ಕವಿತಾ. ಹೌದು, ನಾ ಅಡ್ಡಾಡ್ತೀನಿ, ನನಗೆ ದೇವ್ರೆಲ್ಲ ಕೊಟ್ಟಾನ, ನಾ ಬಹಳ ಅದೃಷ್ಟವಂತಿದ್ದೀನಿ. ನೋಡು ಕವಿತಾ, ಒಂದು ಗಾದೆನೇ ಇದೆ, ದೇವನೊಬ್ಬ ನಾಮ ಹಲವು ಅಂತ. ಈಗೇನಪ್ಪ ನಿನ್ ಪ್ರಕಾರ? ದೇವ್ರ ನೀನ, ಪತಿ ದೇವ್ರ ನೀನ ಅಂತ ಹೇಳಿ ನಿನ್ ಮುಖ ತೊಳೆದು ಪೌಡ್ರ್ ಹಚ್ಚಿ 3 ನಾಮ ಇಡ್ಲ? ಅಲ್ಲ, ವಾರದಲ್ಲಿ 4 ದೇವಸ್ಥಾನಗಳಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀಯಲ್ಲ, ಹೆಂಗೆ ಇದು? ಹೌದು, ನಾ ಹೋಗ್ತೇನಿ. ನಮ್ಮ ಧರ್ಮಸ್ಥಳಕ್ಕೂ ಹೋಗ್ತೇನಿ, ಸುಬ್ರಹ್ಮಣ್ಯ ಕುಕ್ಕೆಗೂ ಹೋಗ್ತೇನಿ, ಬಿಟ್ರೆ ಶಿರ್ಡಿಗೂ ಹೋಗ್ತೇನಿ, ನಮ್ಮ ಬಾಜುಕಿರೋ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತೇನೆ ನಾನು. ಎಲ್ಲ ದೇವ್ರು ಒಂದೇ ತಾನೆ? ಹೌದಾ? ಅದೇನೋ ಖರೆ. ಹಂಗಂತ ಹೇಳಿ ಎಲ್ಲಾ ದೇವರಿಗೂ ಒಂದ ಗುಡಿ ಮಾಡ್ಯಾರೇನ? 6 ತಿಂಗಳಿಗೊಮ್ಮೆ ಹೋದ್ರೆ ಸಾಕು. ಉಳ್ದಿದ್ದಿ ನಾ ಕುತ್ಕೊಂಡು ಮನ್ಯಾಗ ಭಜನಿ ಮಾಡ್ಲೇನ? ಫ್ರೀ ಬಸ್ ಬಿಟ್ಟಾರಪ್ಪ, ಹೋಗ್ಬೇಕು ಸುಮ್ಮ. ಫ್ರೀ ಬಸ್ ಬಿಟ್ಟಾರ, ಹೌದು, ಅಗತ್ಯ ಇರೋರು ಹೋಗ್ಬೇಕು. ನೀವು ಸುಮ್ನೆ ಹೋದ್ರೆ ಗಂಡನ ಶಾಪ ತಟ್ಟುತ್ತೆ. ಹೌದು, ಅದು ಖರೇನ. ನಿಂಗೆ ಇನ್ನೊಂದು ವಿಷಯ ಗೊತ್ತೇನ? ಅದೇ ನನ್ನ ಮಹಿಳಾ ಸಂಘದೊಳಗೆ ನನ್ನ ಫ್ರೆಂಡ್ ಇದ್ದ ನೋಡು, ಮೀನಾಕ್ಷಿ ಅಂತ ಹೇಳಿ. ಆಕಿನ ಗಂಡ ಆಕಿಗ ಮೊನ್ನೆ ಜಗಳ ಆತಂತ ಇದ್ರ ಸಂಬಂಧ. ಮತ್ತೆ ಆಗದೆ ಇರುತ್ತಾ? ಗಂಡನಿಗೆ ಎಷ್ಟು ಕಷ್ಟ ಆಗುತ್ತೋ ಗೊತ್ತಾ ನಿಮಗೆ? ನಿಮ್ಮ ಪಾಡಿ ನೀವು ಬಿಟ್ಟು ಹೋಗ್ಬಿಡ್ತೀರಿ, ನಮಗಿಲ್ಲಿ ಕಷ್ಟ. ನೀವು ಹೋಗೋ ಟೈಮಿಗೆ ನಾವು ಟಿಫನ್ ಬಾಕ್ಸು ರೆಡಿ ಮಾಡಿ ಕೊಡ್ಬೇಕು. ಹೌದು, ಎದಕ್ ಕೊಡ್ಬೇಕು ಹೇಳ? ಇಲ್ಲೇ ಟಿಫಿನ್ ಮಾಡ್ಕೊಂಡವ್ರ ಮಧ್ಯಾಹ್ನಕ್ಕೆ ಅಲ್ಲೇ ಊಟ ಹಾಕಾರಲ್ಲ. ನಿಮಗೆ ಅಲ್ಲಿ ಹಾಕ್ತಾರ, ಆದ್ರೆ ನಾವಿಲ್ಲಿ ಉಪವಾಸ ಬೀಳ್ತೀವಲ್ಲ, ನಾವೇನ್ ಮಾಡ್ಬೇಕು? ನಾ ತಗೊಂಡ್ಬರ್ತೀನಿಲ್ಲ ನಿಂಗೂ ಮಧ್ಯಾಹ್ನ ಪ್ರಸಾದ. ಏನ್ ಪ್ರಸಾದ ತಗೊಂಡ್ಬರ್ತೀಯ? ನಿನ್ಯಾರು ನಿಂಗೆ ತಂದು ಕೊಟ್ಟಿಲ್ಲೇನ ಕುಂಕುಮ ಕಲ್ಸಕ್ರಿನ? ಅಲ್ಲ, ಆ ಕಲ್ಸಕ್ರೆ ತಿಂದ್ರೆ ಸಾಕ, ಊಟ ಬೇಡವೇನೆ? ಅಂದ್ರೆ ನಿನ್ ಮಾತೇನು ಹೊಲ್ಸ್ಯಾ? ಅಡ್ಗಿ ಮಾಡ್ಕೋತ ನಾ ಇಲ್ಲೇ ಬಿದ್ದಿರ್ಬೇಕೆ ನಿನ್ ಸಂಬಂಧ? ಇನ್ನು ಮುಂದೆ ನೀನು ಇದೇ ತರ ಸುತ್ತಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತಿ? ನಾ ಸುತ್ತಾಡ್ತೇನೆ. ನಮ್ಮ ಆಫೀಸಲ್ಲಿ LTC ಸೌಲಭ್ಯ ಇದೆ, ಅಂದ್ರೆ ಇಡೀ ಭಾರತನ 1 ತಿಂಗಳು ಲೀವ್ ಹಾಕಿ ಸುತ್ತಾಡ್ಬೋದು. ವಾವ್, ಹಾಗಿದ್ರೆ ನಾನು ಬರ್ತೇನಾ? ಬೇಡ, ನೀನ್ ಬರೋದೇ ಬೇಡ. ನೀನು ಫ್ರೀ ಬಸ್ ಹತ್ಕೊಂಡು ದೇವಸ್ಥಾನ ನೋಡ್ತಾ ಇರು. ನಾನು ನನ್ನ ಜೊತೆ ಕೆಲಸ ಮಾಡೋ ಕೊಲಿಗ್ನ ಕರ್ಕೊಂಡು ಇಡೀ ಭಾರತನ ಸುತ್ತಾಡ್ತೀನಿ 1 ತಿಂಗಳು. ಕೊಲಿಕನ್ರಿ ಯಾರ? ಅದ ನಿನ್ ಬಾಜಿ ಕುಡ್ದಲ್ಲ ಸಣ್ಣ ಅಪ್ಪ, ಅವ ಏನ? ಅಲ್ಲ, ಹುಡುಗಿ. ನನ್ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ನಿನ್ನ ಬಾಯ್ ಫ್ರೆಂಡ್ ಬಗ್ಗೆ ನಂಗೇನೆ ಗೊತ್ತು. ಅಯ್ಯೋ, ನನ್ ಬಾಯ್ ಫ್ರೆಂಡ್ ಬಗ್ಗೆ ಅಲ್ವೋ, ನಾನೊಂದ್ ಕೆಲ್ಸದ ಬಗ್ಗೆ ಕೇಳಿದ್ನಲ್ಲ ಅದು. ಓಹೋ, ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದೆ ನಿನಗೆ? ಜಾಸ್ತಿ ಇಲ್ಲ, ಕೆಲ್ಸ ಆದ್ರೆ ಓಕೆ, ಅದ್ರಲ್ಲೂ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ಸೇರ್ಕೋಬೇಕು. ಒಳ್ಳೆ ಕೆಲಸ? ಪ್ರೈವೇಟ್ ಕೆಲಸ ಬೇಕೋ ಇಲ್ಲ ಗೌರ್ಮೆಂಟ್ ಕೆಲಸ ಬೇಕೋ? ನೋಡಿ, ಸಾಯೋವರೆಗೂ ಸ್ಯಾಲ್ರಿ ಬರುತ್ತೆ, ನೀನು ಸತ್ತ ಮೇಲೆ ಫ್ಯಾಮಿಲಿಗೂ ಪೆನ್ಷನ್ ಬರುತ್ತೆ. ಎಂಪ್ಲಾಯ್ಮೆಂಟ್ ಇದ್ರೆ ರಿಸ್ಕ್ ಇರಲ್ಲ. ಯಾಕೆ ಹೇಳು? ತಿಂಗಳ ಸಂಬಳ ಬರ್ತಾ ಇರುತ್ತೆ, ವರ್ಷಕ್ಕೊಂದ್ ತಿಂಗಳು ರಜಾನೂ ಸಿಗುತ್ತೆ. ಓಹ್, ಅಷ್ಟೇ ಸಾಕಾ? ಮತ್ತಿನ್ನೇನು, ನೀನೇ ಹೇಳು. ಅಲ್ಲ ಕಣೆ, ನೀನ್ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಅಮ್ಮಮ್ಮ ಅಂದ್ರೆ ಒಂದು 50,000 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಅಷ್ಟೇ. ವರ್ಷ ಇಂಕ್ರಿಮೆಂಟ್ ಮಾಡಲ್ವಾ? ಎಷ್ಟಾಗ್ಬಿಡುತ್ತೆ? ಅಮ್ಮಮ್ಮ ಅಂದ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಇಂಕ್ರಿಮೆಂಟ್ ಮಾಡ್ತಾರೆ. ಇನ್ನಷ್ಟು ಬರ್ಬೇಕು. ಇಲ್ಲ, ಲೈಫಲ್ಲಿ ಒಂದು ಚಾಲೆಂಜಸ್ ಇರ್ಬೇಕು ಕಣೆ. ಎಂತ ಚಾಲೆಂಜು? ಬಿಸ್ನೆಸ್ ಮಾಡಿದ್ರೆ ಲಕ್ಷ ಕೈಯಲ್ಲಿ ಬರ್ತಾ ಇರುತ್ತೆ. ಅದರಲ್ಲೂ ಹೋಟ್ಲ್ ಬಿಸ್ನೆಸ್ಸು. ನನ್ನ ಫ್ರೆಂಡ್ ಒಬ್ಬ ಸರ್ವರ್ ಆಗಿ ಕೆಲಸ ಮಾಡ್ತಿದ್ದ ಹೋಟ್ಲಲ್ಲಿ, ಈಗ ಅವನು ದೊಡ್ಡ ಹೋಟ್ಲ್ ಓಪನ್ ಮಾಡಿದಾನೆ. ಈ ತರ ಎಷ್ಟೋ ಎಕ್ಸಾಂಪಲ್ಸ್ ಇದಾವೆ. ಏನೋ ಅಕಸ್ಮಾತ್ ಆಗಿ ಬಿಸ್ನೆಸ್ ಕ್ಲಿಕ್ ಆಗಿರ್ಬೇಕು. ಅದರಲ್ಲೂ ನಿಂಗೆ ಕಂಪ್ಯೂಟರ್ ಬಿಸ್ನೆಸ್ ಇನ್ನೂ ಒಳ್ಳೇದು ಕಣೆ. ಈಗ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದವರೆಲ್ಲ ಇವಾಗ ಬಿಸ್ನೆಸ್ ಇಟ್ಕೊಂಡಿದ್ದಾರೆ. ವಿಷಯ ಪ್ರಪಂಚ ಗೊತ್ತಿರ್ಬೇಕಲ್ಲ, ಕಲಿತಾ ಇರಬೇಕು. ಜೀವನದಲ್ಲಿ ಏನಾದ್ರು ಚಾಲೆಂಜಸ್ ತಗೊಂತಾ ಇರಬೇಕು, ಬಿಸ್ನೆಸ್ ಮಾಡಬೇಕು. ಹೋಗ್ಲಿ, ಯಾವ್ದಾದ್ರು ಒಂದು ಹೋಲ್ಸೇಲ್ ಅಂಗಡಿ ಇಟ್ಕೊಳ್ಳೆ. ಬಂಡವಾಳ ಯಾರು ಕೊಡ್ತಾರೆ? ಬ್ಯಾಂಕ್ ಅವ್ರು ಕೊಡ್ತಾರೆ. ಬಂಡವಾಳ ಏನೋ ಕೊಡ್ತಾರೆ, ಜನಗಳನ್ನ ಇಟ್ಕೋಬೇಕು, ವರ್ಕ್ ಮಾಡಿಸ್ಬೇಕು, ಅಟೆಂಡೆನ್ಸ್ ಇಡ್ಬೇಕು. ಅವ್ರೇನಾದ್ರು ಲೇಟ್ ಆಗಿ ಬಂದ್ರೆ ಬೈಬೇಕು. ಯಜಮಾನ್ರಂದ್ರೆ ನಾವು ಗಮನಿಸ್ತಾ ಇರ್ಬೇಕು, ಯಾಕಂದ್ರೆ ಅದು ನಮ್ ವ್ಯಾಪಾರ ಕಣೆ. ವರ್ಕರ್ಸ್ ನಮಗ್ ಬೈದ್ರೆ ಅದ್ ಹೆಂಗ ಬೈದ್ ಬಿಡ್ತಾರೆ? ನಾವು ಬಾಸು, ನಾವು ಕೆಲಸ ಕೊಟ್ಟಿರೋದು ಅವ್ರಿಗೆ.
ಅವ್ರೇನಾದ್ರೂ ವಾಪಸ್ ತಿರುಗಿ ಬಿದ್ರೆ ಪಿಂಕ್ ಸ್ಲಿಪ್ ಕೊಡೋದು, ಗೆಟ್ ಔಟ್ ಗೋವಿಂದ ಅನ್ನೋದು. ಬಿಸ್ನೆಸ್ ಪರವಾಗಿಲ್ಲ ಅಂತೀಯಾ? ನನಗೇನು ಅದೇ ಒಳ್ಳೇದು ಅನಿಸ್ತಾ ಇದೆಯಮ್ಮ. ಎಷ್ಟೊತ್ತಿಗೆ ಬೇಕಾದ್ರೂ ನಾವು ಆಫೀಸ್ಗೆ ಹೋಗ್ಬೋದು, ಎಷ್ಟು ಬೇಕಾದ್ರೂ ದುಡಿಬೋದು, ಎಷ್ಟು ಬೇಕಾದ್ರೂ ಕಷ್ಟಪಡ್ಬೋದು. ಆದರೆ ಬಿಸ್ನೆಸ್ಗೆ ಟೈಮಿಂಗೇ ಇರೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಬೇಕಾದರೂ ಆಗ್ಬೋದು. ಹೌದಮ್ಮ, ರಿಸ್ಕ್ ತೊಗೋಬೇಕಾಗತ್ತೆ. ಈಗ ನಾವು ಬಾಂಬೆಯಿಂದ ನಾವು ಲೋಡ್ ತರಿಸ್ಬೇಕಾಗತ್ತೆ ಅಲ್ವಾ? ಅದು ಬೆಂಗಳೂರು ರೀಚ್ ಆಗೋಷ್ಟರೊಳಗೆ ಎಷ್ಟು ಭಯ ಇರುತ್ತೆ ಗೊತ್ತಾ? ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿದೆಯಾ, ಎಲ್ಲಾದ್ರೂ ಬೆಂಕಿ ಹಚ್ಕೊಂಡಿದ್ಯಾ ಅಂತ. ಅದಕ್ಕೆ ನಾನು ಹೇಳೋದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ. ಹೌದು, ನೀನು ಡಿಗ್ರಿ ಮಾಡಿದ್ಯಲ್ವಾ? ಕೆಲಸ ಯಾರು ಕೊಡ್ತಾರೆ? ಯಾಕೆ ಬ್ಯಾಂಕ್ಗಳಲ್ಲಿ ಕೊಡಲ್ವಾ? ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೊಡಲ್ವಾ? ಪ್ರೈವೇಟ್ ಆಫೀಸ್ಗಳಲ್ಲಿ ಕೊಡಲ್ವಾ? ಎಕ್ಸಾಮ್ ಇರುತ್ತೆ, ಪಾಸ್ ಮಾಡ್ಕೋತೀನಿ. ಓಹೋ, ಸರಿ. ಎಷ್ಟು ಸಂಬಳ ಕೊಡ್ತಾರೆ? ಏನೋ ಒಂದು 60,000 ರೂಪಾಯಿ ಕೊಡ್ಬೋದು ಸ್ಟಾರ್ಟಿಂಗ್ನಲ್ಲಿ. ಸಾಕಾ? ನೀನು ಬಿಸ್ನೆಸ್ ಮಾಡಿದ್ರೆ ಏನು ಮಹಾನ್ ಲಾಭ ಬಂದ್ಬಿಡುತ್ತಾ? ಲಾಭ ಮಾಡಿ ತೋರಿಸ್ತೀನಿ. ನನ್ನ ಫ್ರೆಂಡ್ ಒಬ್ಬ ಹೋಲ್ಸೇಲ್ ತರಕಾರಿ ಅಂಗಡಿ ಇಟ್ಕೊಂಡಿದ್ದ. ಇವತ್ತು ಅವ್ನು 4 ಲಾರಿ ಇಟ್ಕೊಂಡಿದ್ದಾನೆ. ಏನ್ ಮಾಡ್ತಾನೆ? ಏನಿಲ್ಲ, ತರಕಾರಿ ತೋಟಕ್ಕೆ ಹೋಗೋದು, ತರಕಾರಿ ತರೋದು, ಹೋಲ್ಸೇಲ್ಗೆ ಮಾರೋದು. ಲಾಭ ಇದೆಯಾ? ಏನು ಹಿಂಗಂತಿದ್ಯಾ? ಟೊಮೊಟೊ 2 ರೂಪಾಯಿಂದ ಶುರುವಾಗಿ 200 ರೂಪಾಯಿವರೆಗೂ ರೇಟ್ ಬದಲಾಗ್ತಾ ಇರುತ್ತೆ. ರೇಟ್ ಬಿದ್ದಾಗ ಏನ್ ಮಾಡೋದು? ಎದ್ದಾಗ ಮಾಡಿರೋ ಲಾಭನ ಬಿದ್ದಾಗ ಬಿಟ್ಬಿಡ್ಬೇಕಾಗತ್ತೆ. ಅದೇ ನಾನು ಹೇಳೋದು, ಏರಿಳಿತಾ ಇರುತ್ತೆ ಅಂತ. ಓಹೋ, ಒಂದು ಕೆಲಸ ಮಾಡು, ನಿನ್ ಕೆಲ್ಸಕ್ಕೆ ಸೇರ್ಕೊ. ನೀನು? ನಾನು ಬಿಸ್ನೆಸ್ ಮಾಡ್ತೀನಿ, ಆಮೇಲೆ ನಿನ್ ಕೆಲ್ಸಕ್ಕೆ ಇಟ್ಕೊಂತೀನಿ. ನನ್ನ ಹಳೆ ಕತೆ ಎಲ್ಲ ಕೇಳಿದ್ಲು. ನಾನು ಅದು ಯಾವ ಜ್ಞಾನದಲ್ಲಿ ಇದ್ನೋ ಏನೋ, ನನ್ನ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳ್ಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು. ಆ ಸೀನ್ಗಳನ್ನ ನೆನ್ಪು ಮಾಡ್ಲಾ? ಬೇಡ ಕಣೆ, ಎಲ್ಲ ನೆನಪಿದೆ. ಹೌದು, ನಿನಗೆ ತುಂಬಾ ಜನ ಹಳೆ ಫ್ರೆಂಡ್ಸ್ ಇರ್ಬೇಕಲ್ವಾ? ಹೌದು, ನಾನು ಕಾಲೇಜ್ ಓದಬೇಕಾದ್ರೆ ನನಗೆ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ರು. ಅದರಲ್ಲಿ ಯಾರು ತುಂಬಾ ಕ್ಲೋಸ್ ಆಗಿದ್ದು? ಗರ್ಲ್ ಫ್ರೆಂಡ್ಸ್ ಅಂದ್ರೆ ಒಂದು 5 ಜನ ಇದ್ರು. ಅದರಲ್ಲಿ ಕೋಕಿಲ ಅನ್ನೋಳು ಸ್ವೀಟ್ ಅಂಡ್ ಹಾಟ್. ಅವಳನ್ನ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಅವಳು ನನಗೆ ತುಂಬಾ ಕಾಟ ಕೊಡ್ತಾ ಇದ್ಲು. ಮೊನ್ನೆ ನಾನು ಕೇಳ್ದಾಗ್ಲೂ ನೀನು ಇದನ್ನೇ ಹೇಳಿದ್ದೆ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ಯಾ? ಬಾಯಿ ತಪ್ಪಿ ಹೇಳಿಬಿಟ್ಟೆ ಕಣೆ. ಹೌದಾ? ಇವಾಗ ಹೇಗಿದ್ದಾಳೆ ನಿಮ್ ಕೋಕಿಲ? ಅವತ್ತೇ ಹೇಳಿದ್ನಲ್ಲೇ, ನಾನು ಅವಳನ್ನ ಮರ್ತು ಹೋಗಿದ್ದೀನಿ, ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ನಲ್ಲ. ನಮ್ಮಿಬ್ಬರು ಮದ್ವೆ ಆಗಿ 3 ತಿಂಗಳು ಆಗೋಯ್ತು. ಆದ್ರೆ ಹಳೆ ಕನೆಕ್ಷನ್ಸ್ ಎಲ್ಲ ಇಷ್ಟು ಬೇಗ ಹೋಗ್ಬಿಡುತ್ತಾ? ನೋಡೆ, ಹೊಸ ಮನೆ ಕಟ್ಟಬೇಕು ಅಂತಂದ್ರೆ ಹೊಸ ಪಾಯ ತೆಗಿಯಲ್ವಾ, ಹಂಗೆ ಇದು. ಓಹೋ, ಅಂದ್ರೆ ನೀವು ಒಂದು ಪಾಯದ ಮೇಲೆನೆ ಮನೆ ಮೇಲೆ ಮನೆ ಕಟ್ತೀರಾ? ಹಾ, ಮದ್ವೆ ಒಂದಾಗ್ಬಿಟ್ಟು ಒಂದ್ ಹೆಂಡತಿನ ಇಟ್ಕೊಂಡು ಇನ್ನೊಬ್ಳು ಹೆಂಡತಿನ ಪ್ರೀತಿ ಮಾಡ್ತೀರಾ? ಅಯ್ಯಯ್ಯೋ, ಇಲ್ಲ ಕಣೆ, ಅದು ಈಗಿನ ಕಾಲದಲ್ಲಿ ಹಂಗೆಲ್ಲ ನಡೆಯಲ್ಲ. ಸರ್ಕಾರಕ್ಕೆ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಕೋಕಿಲ ಜೊತೆಗೆ ನಿಮ್ಮ ಹಳೆ ಆಟಗಳೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಹೆಂಗೆ ಗೊತ್ತಾಯ್ತು? ನಾನು ಕೋಕಿಲನ ನೋಡ್ದೆ. ಎಲ್ಲಿ ನೋಡ್ದೆ? ನಿಮ್ಮ ಫೋನಲ್ಲಿ ಗೂಗಲ್ ಡ್ರೈವ್ಗೆ ಹಾಕ್ಬಿಟ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೀರಾ. ಅದು ಒಂಥರ ಕೋತಿ ತರ ಇದ್ದಾಳೆ ಅವಳು. ಅಯ್ಯೋ, ಕೊನೆಗೂ ಆ ಕೋಕಿಲ ಫೋಟೋನ ನೋಡ್ಬಿಟ್ಯಾ? ನೋಡ್ಬಿಟ್ಟೆ. ಅವಳು ಹೆಗಲ್ ಮೇಲೆ ಕೈ ಹಾಕಿದ್ದೇನೋ, ಹಿಂದ್ಗಡೆ ತಾಜ್ ಮಹಲ್ ಕಂಡಿದ್ದೇನೋ. ಅದು ಡೆಲ್ಲಿ ಟೂರ್ಗೆ ಹೋದಾಗ ತೆಗೆದಿದ್ದು. ನೋಡಿ ನೋಡಿ ನೋಡಿ, ಡೆಲ್ಲಿ ಟೂರಿಗೆ ಕರ್ಕೊಂಡು ಹೋಗಿದ್ದೀರಾ. ಅರೆ, ನನ್ನನ್ನ ಎಲ್ಗೂ ಕರ್ಕೊಂಡು ಹೋಗಲ್ಲ. ಲೇ, ನಿನ್ನ ಕರ್ಕೊಂಡು ಹೋಗೋಕೆ ಮದುವೆ ಸಾಲನೇ ತೀರಿಲ್ವಲ್ಲ. ಅವಳನ್ನ ಕರ್ಕೊಂಡು ಹೋಗಕ್ಕೆ ನಿಮ್ಮ ಹತ್ರ ಎಲ್ಲನೂ ಇರುತ್ತೆ. ಅವಳನ್ನ ಡೆಲ್ಲಿಗೂ ಕರ್ಕೊಂಡು ಹೋಗ್ತೀರಾ, ಆಗ್ರಾ ಕರ್ಕೊಂಡು ಹೋಗಿ ತಾಜ್ ಮಹಲ್ ತೋರಿಸ್ತೀರಾ, ಯಮುನಾ ನದಿಯಲ್ಲಿ ಬಿದ್ದುಬಿಟ್ಟು ಈಜಾಡ್ತೀರಾ, ಪಬ್ಲಿಕ್ ನಲ್ಲಿ ಅವಳ ಜೊತೆಗೆ ಫೋಟೋನು ತೆಗೆಸ್ಕೋತೀರಾ. ಯಾರು ಹೇಳಿದ್ದು? ನಾನೇ ನೋಡಿದೀನಿ ನನ್ನ ಕಣ್ಣಾರೆ ಆ ಎಲ್ಲಾ ಫೋಟೋಸ್ಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ. ಅಯ್ಯೋ ಜಯ, ನನ್ನ ಹಳೆಯಲ್ಲ ಅವ್ರ ಹೆಸರು ಹೇಳಿ ನಾನು ತಪ್ಪು ಮಾಡ್ಬಿಟ್ಟೆ ಕಡೆ. ನಾನು ಅದನ್ನೇ ಕೇಳ್ತಾ ಇರೋದು. ಅವಳಿಗೆಲ್ಲ ಅಷ್ಟೊಂದು ಖರ್ಚು ಮಾಡಿದ್ದೀರಾ, ನನಗೆ ಏನಕ್ಕೆ ಮಾಡ್ತಾ ಇಲ್ಲ? ಅವಳಿಗೆ ಎಷ್ಟು ಪ್ರೀತಿ ಮಾಡಿದ್ರು ನನಗೂ ಅಷ್ಟು ಪ್ರೀತಿ ಮಾಡಿ ಅಂತ ಕೇಳ್ತಾ ಇರೋದು. ಬೇಡ ಜಯ, ನೋಡು, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಫ್ಲಾಶ್ ಬ್ಯಾಕ್ ಕತೆ ಇದ್ದೇ ಇರುತ್ತೆ. ಅದೆಲ್ಲ ಮರ್ತು ಸುಮ್ಮನೆ ಇರಬೇಕು. ಇಲ್ಲ ಇಲ್ಲ ಇಲ್ಲ, ನನ್ಗೆ ಮರೆಯಕ್ಕಾಗಲ್ಲ. ನಾನು ಒಂಥರ ಕಂಪ್ಯೂಟರ್ ಮೈಂಡ್ ಇದ್ದಂಗೆ. ನಿನ್ನ ಕಂಪ್ಯೂಟರ್ ಮೈಂಡ್ಗೆ ನಿನ್ನ ವೈರಸ್ ಬಡಿಯಾ? ಯಾಕೆ ಆ ಕೋಕಿಲ ಹೆಸರು ಇಟ್ಕೊಂಡು ನನಗೆ ಟಾರ್ಚರ್ ಕೊಡ್ತಾ ಇದೀಯಾ? ಬ್ಲಾಕ್ ಮೇಲ್ ಮಾಡ್ತಾ ಇದೆಯಲ್ಲೇ. ಸರಿ, ಹಂಗಿದ್ರೆ ಆ ಬ್ಲಾಕ್ ಮೇಲ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತೆ. ಅರೆ, ಒಂದು ಕಂಡೀಷನ್. ಏನು? ಬರೋ ಮುಂದಿನ ಹಬ್ಬಕ್ಕೆ 1 kg ಬಂಗಾರ ಕೊಡ್ಸ್ಬಿಡಿ ಸಾಕು. 1 kgನ? ಅಯ್ಯೋ ಬೇಡ ಚಿನ್ನ, ನನ್ನ ಬಂಗಾರಿ. ನೋಡು, ಚಿನ್ನದ ಬೆಲೆ 1,00,000 ದಾಟಿ ಹಾರಿ ಹೋಗ್ಬಿಟ್ಟಿದೆ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತಗೋಬರ್ಲಿ? ಓ, ಅದೇ ಕೋಕಿಲ ಕೇಳಿದಾಗ ಬಂಗಾರದ ಉಂಗುರನ ಗಿಫ್ಟ್ ಮಾಡಿ ಕೊಟ್ರಲ್ಲ. ಆಗ ಚಿನ್ನದ ಬೆಲೆ 45,000 ಅಷ್ಟೇ ಇತ್ತು. ನೋಡು, ಪದೇ ಪದೇ ಕೋಕಿಲ ಅಂತ ಹೆಸರು ತೆಗೆದ್ರೆ ಏನ್ ಮಾಡ್ತೀರಾ? ನಾನು ಹೇಳ್ತಾನೆ ಇರ್ತೀನಿ. ನಿನ್ನ ಹಳೆ ವಿಷಯನ ತೆಗಿತೀನಿ. ಇದಿಂಗಪ್ಪ ಇವನಿಗೆ ಇವೆಲ್ಲ ಗೊತ್ತಾಯ್ತು. ಏನು? ಪ್ರೀ ವೆಡ್ಡಿಂಗ್ ಶೂಟ್. ಯಾಕೆ ಚೆನ್ನಾಗಿತ್ತು ಅಂತ ನನಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತಪ್ಪ? ಗೋಪಿ ಅಂದ ತಕ್ಷಣ ಹೂವಿನಂತಿರೋ ನಿನ್ನ ಕೆನ್ನಿಂಗ್ ಅಳ್ತಲ್ಲ, ಅವಾಗಲೇ ಗೊತ್ತಾಯ್ತು ಆ ಕೆನ್ನಿಗೆ ಅವನು ಮುದ್ರೆ ಒತ್ತಿ ಹೋಗಿದ್ದಾನೆ. ಅವನು ಗೋಪಿ ಎಲ್ಲ ಪಾಪಿ. ಟ್ರೆಂಡಿಂಗ್ ಸೂಪರ್ ಸ್ಟಾರ್.